ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಘನವಾಗಿ ಆಣಿವಾರ ಆಸ್ಥಾನ. ಸ್ವಾಮಿಯವರಿಗೆ ಶಾಸ್ತ್ರೋಕ್ತವಾಗಿ ಪಟ್ಟು ವಸ್ತ್ರ ಸಮರ್ಪಣೆ ಆಸ್ಥಾನ. ಶ್ರೀರಂಗಂ ಶ್ರೀ ರಂಗನಾಥ ಸ್ವಾಮಿಯ ವತಿಯಿಂದ ತಿರುಮಲ ಶ್ರೀನಿವಾಸನಿಗೆ ಪಟ್ಟು ವಸ್ತ್ರಗಳು ಸಂಪ್ರದಾಯಕವಾಗಿ ಸಮರ್ಪಿಸಿದ ತಮಿಳುನಾಡು ಪ್ರತಿನಿಧಿಗಳ ವೃಂದ. ಟಿಟಿಡಿ ಅನುಬಂಧವಾದ ಶ್ರೀ ಶ್ರೀನಿವಾಸ ಮಂಗಾಪುರದಲ್ಲಿ ವೈಭವವಾಗಿ ಆಣಿವಾರ ಆಸ್ಥಾನ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರಿಗೆ ಶಾಸ್ತ್ರೋಕ್ತವಾಗಿ ಪಟ್ಟು ವಸ್ತ್ರ ಸಮರ್ಪಣೆ. ತಿರುಮಲ ಶ್ರೀವಾರಿ ಆಲಯದಲ್ಲಿ ಆಣಿವಾರ ಆಸ್ಥಾನ ಬುಧವಾರ ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಮೊದಲಿಗೆ ಶ್ರೀ ಶ್ರೀನಿವಾಸ ಸ್ವಾಮಿಯ ಆಲಯದಲ್ಲಿರುವ ಬಂಗಾರದ ಬಾಗಿಲ ಬಳಿ ಗರುಡಾಳ್ವಾರರಿಗೆ ಅಭಿಮುಖವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಶ್ರೀ ವಿಶ್ವಕ್ಸೇನರವರನ್ನು ಆಸೀನರಾಗಿಸಿದರು. ಆನಂತರ ದೊಡ್ಡಜ್ಜಿಯರ್ ಚಿಕ್ಕಜ್ಜಿಯರ್ ಸ್ವಾಮಿ, ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪಟ್ಟು ವಸ್ತ್ರಗಳನ್ನು ಧ್ವಜಸಂಭ ಪ್ರದಕ್ಷಿಣೆಯಾಗಿ ಆಲಯದ ಬಳಿ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂಲ ಮೂರ್ತಿಗೆ ಗರುಡಾಳ್ವಾರ್ ಎದುರಿಗೆ ಆಸೀನಗೊಳಿಸಿದ ಉತ್ಸವ ಮೂರ್ತಿಗಳಿಗೆ ವಸ್ತ್ರಗಳನ್ನು ಸಮರ್ಪಿಸಿದರು. ಆನಂತರ ಆಲಯದ ಅರ್ಚಕರು ಆಸ್ಥಾನ ನಿರ್ವಹಿಸಿದರು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಆಣಿವಾರ ಆಸ್ಥಾನ ಸಂದರ್ಭವಾಗಿ ಬುಧವಾರ ತಮಿಳುನಾಡಿನ ಶ್ರೀರಂಗಂ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಿಂದ ಸ್ವಾಮಿಗೆ ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿದರು. ಮೊದಲಿಗೆ ತಮಿಳುನಾಡು ಸರ್ಕಾರದ ವತಿಯಿಂದ ಬಂದ ಪ್ರತಿನಿಧಿ ವೃಂದ ಶ್ರೀರಂಗಂನಿಂದ ಪಟ್ಟು ವಸ್ತ್ರಗಳೊಂದಿಗೆ ಬುಧವಾರ ಬೆಳಗ್ಗೆ ತಿರುಮಲದಲ್ಲಿರುವ ದೊಡ್ಡಜ್ಜಿಯರ್ ಮಠಕ್ಕೆ ತಲುಪಿದರು. ಮಠದಲ್ಲಿ ಪಟ್ಟು ವಸ್ತ್ರಗಳಿಗೆ ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿದರು. ಈ ಸಂದರ್ಭವಾಗಿ ತಮಿಳುನಾಡಿನ ಪ್ರತಿನಿಧಿಗಳು ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರನ್ನು ಘನವಾಗಿ ಸತ್ಕರಿಸಿದರು. ಆನಂತರ ಮಂಗಳ ವಾದ್ಯಗಳ ನಡುವೆ ಪಟ್ಟು ವಸ್ತ್ರಗಳೊಂದಿಗೆ ಉತ್ಸವವಾಗಿ ಆಲಯವನ್ನು ತಲುಪಿದರು. ಆಲಯದಲ್ಲಿ ಸ್ವಾಮಿಯವರಿಗೆ ನೂತನ ವಸ್ತ್ರಗಳನ್ನು ಸಮರ್ಪಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಿದರು. ಟಿಟಿಡಿಗೆ ಅನುಬಂಧವಾಗಿರುವ ಶ್ರೀ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಬುಧವಾರ ಬೆಳಗ್ಗೆ ಆಣಿವಾರ ಆಸ್ಥಾನವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ಮೊದಲಿಗೆ ಆಲಯದ ಮುಖಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರನ್ನು ಶ್ರೀ ವಿಶ್ವಕ್ಸೇನರವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಆಲಯದ ಸ್ಪೆಷಲ್ ಗ್ರೇಡ್ ಡೆಪ್ಯೂಟಿ ಇಒ ಪಿ ವರಲಕ್ಷ್ಮಿ, ಇತರೆ ಅಧಿಕಾರಿಗಳು, ಅರ್ಚಕರು ಪಟ್ಟು ವಸ್ತ್ರಗಳೊಂದಿಗೆ ಆಲಯದ ಪ್ರದಕ್ಷಿಣೆ ಮಾಡಿದರು. ಆನಂತರ ಮೂಲ ಮೂರ್ತಿಗೆ ಮುಖಮಂಟಪದಲ್ಲಿರುವ ಉತ್ಸವ ಮೂರ್ತಿಗಳಿಗೆ ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿ ಶಾಸ್ತ್ರೋಕ್ತವಾಗಿ ಆಸ್ಥಾನವನ್ನು ನಿರ್ವಹಿಸಿದರು.
ಅನ್ನಮಯ್ಯ ಜಿಲ್ಲೆ ತಾಳ್ಲಪಾಕದಲ್ಲಿ ನೆಲೆಸಿರುವ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಸಿದ್ದೇಶ್ವರ ಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯವರ ಆಲಯದಲ್ಲಿ ಪುಷ್ಪಯಾಗ ಮಹೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿ ತಾಳ್ಲಪಾಕದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಸಿದ್ದೇಶ್ವರ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯವರ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ವೈಭವೋಪೇತವಾಗಿ ಪರಿಸಮಾಪ್ತಿಯಾಯಿತು. ಉತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆದ ದೋಷಗಳ ಪರಿಹಾರಾರ್ಥ ಪುಷ್ಪಯಾಗ ಮಹೋತ್ಸವ ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಪ್ರತ್ಯೇಕ ವೇದಿಕೆಯಲ್ಲಿ ಬಂಗಾರದ ಆಭರಣಗಳು, ಸುಗಂಧಭರಿತ ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಕಾಮಾಕ್ಷಿ ಸಮೇತ ಶ್ರೀ ಸಿದ್ದೇಶ್ವರ ಸ್ವಾಮಿಯವರನ್ನು ಒಂದು ಬದಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯವರನ್ನು ಮತ್ತೊಂದು ಬದಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ತುಳಸಿ, ಮರುಗ, ಧವನ ಮುಂತಾದ ಪತ್ರೆಗಳು, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಸಂಪಿಗೆ, ಸೇವಂತಿಗೆ ಮುಂತಾದ ಪುಷ್ಪಗಳಿಗೆ ಪ್ರತ್ಯೇಕ ಪೂಜೆ ನಿರ್ವಹಿಸಿದರು. ಆನಂತರ ಪುಷ್ಪಗಳನ್ನು ಬುಟ್ಟಿಯಲ್ಲಿ ತುಂಬಿ ಆಲಯದ ಪ್ರದಕ್ಷಿಣೆಯಾಗಿ ತಂದು ನಂತರ ವೇದಿಕೆಯ ಬಳಿ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆ ನಿರ್ವಹಿಸಿದರು. ತದನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಕಾಮಾಕ್ಷಿ ಸಮೇತ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಗೆ ಪುಷ್ಪಯಾಗ ಮಹೋತ್ಸವವನ್ನು ಅತ್ಯಂತ ಭಕ್ತಿ ರಸಭರಿತವಾಗಿ ನಿರ್ವಹಿಸಿದರು. ಒಂದೇ ವೇದಿಕೆಯಲ್ಲಿ ಪುಷ್ಪಯಾಗದಲ್ಲಿ ಶಿವಕೇಶವರನ್ನು ದರ್ಶಿಸಿದ ಭಕ್ತರು ಭಕ್ತಿ ಪರವಶರಾದರು. ಪಂಚಭೂತಲಿಂಗ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೀಶ್ವರಾಲಯದಲ್ಲಿರುವ ಶ್ರೀ ಚೆಂಗಲ್ವರಾಯಸ್ವಾಮಿ ವಾರ್ಷಿಕ ಬ್ರಹ್ಮೋತ್ಸವಗಳಿಗಾಗಿ ಅಂಕುರಾರ್ಪಣೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಅರ್ಚಕರು ಸಂಪ್ರದಾಯ ಶೋಭಿತವಾಗಿ ಅಲಂಕರಿಸಿದ ಪ್ರಧಾನ ಕಳಸವನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿರಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಉತ್ಸವವಾಗಿ ಆಲಯ ಪ್ರಾಂಗಣದಲ್ಲಿರುವ ಸಪ್ತ ವೀರರ ಬಳಿಗೆ ತಂದು ಆಸೀನಗೊಳಿಸಿದರು. ಅಲ್ಲಿ ಅರ್ಚಕರು ಕಳಸ ಸ್ಥಾಪನೆ, ಪುಣ್ಯಾಹ ವಾಚನ, ಕಳಸ ಪೂಜೆ, ಗಣಪತಿ ಪೂಜೆ, ವರುಣ ಪೂಜೆ, ಸಂಕಲ್ಪ ಪೂಜೆ ನಿರ್ವಹಿಸಿದರು. ಆನಂತರ ಶೇಖರಿಸಿದ ಹುತ್ತದ ಮಣ್ಣಿನಲ್ಲಿ ನವಧಾನ್ಯಗಳನ್ನು ಇಟ್ಟು ಶ್ರೀ ಚೆಂಗಲ್ವರಾಯಸ್ವಾಮಿ ಬ್ರಹ್ಮೋತ್ಸವಗಳಿಗೆ ಶಾಸ್ತ್ರೋಕ್ತವಾಗಿ ಅಂಕುರಾರ್ಪಣೆ ನೆರವೇರಿಸಿದರು.
ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಶ್ರೀ ಕೃಷ್ಣ ಜಯಂತಿಯ ಪ್ರಯುಕ್ತ ಆಗಸ್ಟ್ 1ನೇ ತಾರೀಖಿನಿಂದ ಸೆಪ್ಟೆಂಬರ್ 14ನೇ ತಾರೀಖಿನವರೆಗೂ 48 ದಿನಗಳ ಮಂಡಲೋತ್ಸವವನ್ನು ನಿರ್ವಹಿಸಲು ಸಂಕಲ್ಪಿಸಲಾಗಿದೆ. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಉಡುಪಿಯ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ನಡೆಯುವ ಶ್ರೀ ಕೃಷ್ಣ ಜಯಂತಿಯ ಪ್ರಯುಕ್ತ ಆಗಸ್ಟ್ 1ನೇ ತಾರೀಖಿನಿಂದ ಸೆಪ್ಟೆಂಬರ್ 14ನೇ ತಾರೀಖಿನವರೆಗೂ ವೈವಿಧ್ಯಮಯವಾದ 48 ದಿನಗಳ ಮಂಡಲೋತ್ಸವವನ್ನಾಗಿ ನಡೆಸಲು ಸಂಕಲ್ಪಿಸಿದ್ದು, ಈ ಸಂಬಂಧ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಎಂಬ ಹರಿದಾಸರ ಮಾತಿನಂತೆ ಎಲ್ಲ ಕೃಷ್ಣ ಭಕ್ತರ ಮನೋಭೀಷ್ಟ ಪ್ರಾಪ್ತಿಗೆ ಪರ್ಯಾಯ ಶ್ರೀಪಾದರ ಪರಮ ಗುರುಗಳಾದ ಶತಾಯುಷಿಗಳಾದ ಶ್ರೀ ಸುಧೀಂದ್ರ ತೀರ್ಥರ ಪ್ರೇರಣೆಯಂತೆ ಶೀಘ್ರ ಫಲಪ್ರದವಾದ ಹಾಗೂ ಇಷ್ಟಾರ್ಥ ಸಿದ್ಧಿಕಾರಕವಾದ ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರದ ಜಪವನ್ನು ಎಲ್ಲ ಶ್ರೀ ಭಗವದ್ ಭಕ್ತರಿಂದ ನಡೆಸುವಂತೆ ಸಂಕಲ್ಪಿಸಲಾಗಿದೆ. ಆಸಕ್ತರು ಮಠದಿಂದ ಅದಕ್ಕೆ ಸಂಬಂಧಿಸಿದ ಕರಪತ್ರವೊಂದನ್ನು ಸ್ವೀಕರಿಸಿ ನಿತ್ಯ ಜಪ ಮಾಡಿ ಸಂಖ್ಯೆಯನ್ನು ಬರೆದು ಕಡೆಗೆ ಶ್ರೀ ಕೃಷ್ಣನಿಗೆ ಅರ್ಪಿಸುವ ಯಜ್ಞವಿದು. ಈ ಒಂದು ಪರ್ವ ಸಂದರ್ಭದಲ್ಲಿ ನಮ್ಮ ಚತುರ್ಥ ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಇದೀಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಪ್ರಾರಂಭವಾಗ್ತಾ ಇದ್ದು, ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಂಡಲೋತ್ಸವ ಎಂಬಂತಹ ಹೆಸರಿನಲ್ಲಿ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಯನ್ನು 48 ದಿವಸಗಳ ಪರ್ಯಂತ ನೆರವೇರಿಸುವುದು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಅಂತಹ ಒಂದು ಕೃಷ್ಣ ಮಂಡಲೋತ್ಸವ ಬಹಳ ಅತ್ಯಂತ ಅಪೂರ್ವವಾಗಿದ್ದು, ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಕ್ತಿಯ ಪ್ರಚಾರಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಅದರಲ್ಲಿ ಬಹಳ ಮುಖ್ಯವಾದಂತಹ ಇನ್ನೊಂದು ಹೊಸ ಕಾರ್ಯಕ್ರಮ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಕೃಷ್ಣ ಮಂತ್ರದ 1 ಕೋಟಿ ಜಪವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪರ್ವ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಭಕ್ತರೆಲ್ಲ ಸೇರಿ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಒಂದು ಜಪವನ್ನು 1 ಕೋಟಿ ಸಂಖ್ಯೆಯಲ್ಲಿ ಜಪ ಮಾಡಿ ಆಮೇಲೆ ಅದರ ಸಮರ್ಪಣೆಯನ್ನು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಮಾಡಬೇಕು ಅಂತ ಇದೊಂದು ಹೊಸ ಚಿಂತನೆ ನಾವು ಮಾಡಿದ್ದೇವೆ. ಶ್ರೀಕೃಷ್ಣಾಯ ನಮಃ ಎಂಬಂತಹ ಮಂತ್ರ ಪ್ರಸಿದ್ಧವಾಗಿದ್ದರೂ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರ ಇದು ಅಪೂರ್ವವಾಗಿದ್ದು, ನಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಪರಮಗುರುಗಳು ಈ ಮಂತ್ರದ ಒಂದು ಜಪದಿಂದ ಅದು ಸಿದ್ಧಿ ಮಾಡಿಕೊಂಡು ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದರು. ಅನೇಕ ಜನರಿಗೆ ಈ ಮಂತ್ರವನ್ನು ಅವರು ಉಪದೇಶ ಮಾಡಿದ್ದರು. ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರ ಅವರು ಕಂಡುಕೊಂಡಂತಹ ಒಂದು ವಿಶೇಷವಾದಂತಹ ಮಂತ್ರ. ಬೇಗನೆ ಶ್ರೀಕೃಷ್ಣನ ಅನುಗ್ರಹವನ್ನು ತರತಕ್ಕಂತಹ ಈ ಮಂತ್ರದ ಜಪದಿಂದ ನಮ್ಮ ಎಲ್ಲ ಅಭೀಷ್ಟಗಳು ತಕ್ಷಣ ಪೂರ್ಣವಾಗ್ತವೆ. ಇದಕ್ಕೆ ಅನೇಕ ಜನರು ಸಾಕ್ಷಿಯಾಗಿದ್ದಾರೆ. ಅಂತಹ ಈ ಮಂತ್ರವನ್ನು ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ 1 ಕೋಟಿ ಜನರಿಂದ ಆವೃತ್ತಿ ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಶಾಸ್ತ್ರೀಯವಾಗಿ ವಿಚಾರ ಮಾಡಿದರೆ ಈ ಮಂತ್ರದ ಈ ಒಂದು ಉಚ್ಚಾರಣೆ, ಈ ಒಂದು ಜಪ ಇದು ಅತ್ಯಂತ ಒಂದು ಶ್ರೇಷ್ಠವಾದದ್ದು. ಶ್ರೀ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಆನಂದೋಜ್ಞ ಸದಾತ್ಮೇತಿ ಶುಪಾಸ್ಯೋ ಮಾನುಷೇರ ಹರಿಹಿ. ಭಗವಂತನನ್ನು ನಾವು ಅವನ ಗುಣಪೂರ್ಣ ಅಂತ ಉಪಾಸನೆ ಮಾಡಬೇಕು. ಅವನು ಅನಂತ ಗುಣಪೂರ್ಣನಾಗಿದ್ದರೂ ಕೂಡ ಅವನ ಒಂದೊಂದು ಗುಣವನ್ನು ಉಪಾಸನೆ ಮಾಡಬೇಕಾದ್ರೆ ನಮಗೆ ಅಧಿಕಾರ ಬೇಕು. ಬ್ರಹ್ಮದೇವರಿಗೆ ಮಾತ್ರ ಸಕಲ ಗುಣವನ್ನು ಉಪಾಸನೆ ಮಾಡತಕ್ಕಂತಹ ಅಧಿಕಾರ ಇದೆ. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿ ನಗರದಲ್ಲಿ ಅಣ್ಣಮ್ಮ ದೇವಿಯ ಉತ್ಸವವನ್ನು ವೈಭವವಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಯನ್ನು ತಂದು ಗ್ರಾಮದಲ್ಲಿ ಸ್ಥಾಪಿಸಿ ವಿಶೇಷ ತಂಬಿಟ್ಟು ದೀಪೋತ್ಸವ ಮಾಡಿ ತದನಂತರ ವಿವಿಧ ಪುಷ್ಪಗಳಿಂದ ನಯನ ಮನೋಹರವಾಗಿ ಸಿಂಗಾರಗೊಂಡ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ, ಧೂಪದೀಪ ನೈವೇದ್ಯ ಅರ್ಪಿಸಿ ತದನಂತರ ಮಂಗಳಾರತಿ ಬೆಳಗಿ ತಮಟೆ ಮೇಳದೊಂದಿಗೆ ಗ್ರಾಮದಲ್ಲಿ ಉತ್ಸವವನ್ನು ಅದ್ದೂರಿಯಾಗಿ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವಿಯ ಅನುಗ್ರಹ ಪಡೆದರು. ಎರಡು 2025ನೇ ಸಂವತ್ಸರ ಅಕ್ಟೋಬರ್ ತಿಂಗಳಿಗೆ ಸಂಬಂಧಿಸಿದ ತಿರುಮಲ ಶ್ರೀವಾರಿ ದರ್ಶನ, ವಸತಿ, ಆರ್ಜಿತ ಸೇವೆಗಳ ಆನ್ಲೈನ್ ಕೋಟಾವನ್ನು
ತಿರುಮಲ ತಿರುಪತಿ ದೇವಸ್ಥಾನಂ ಬಿಡುಗಡೆಗೊಳಿಸಿದೆ. ಜುಲೈ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಹಂತ ಹಂತವಾಗಿ ಭಕ್ತರಿಗೆ ಆನ್ಲೈನ್ನಲ್ಲಿ ಈ ಟಿಕೆಟುಗಳು ಪಡೆಯಬಹುದಾಗಿವೆ. ಈ ವಿವರ ಶ್ರೀವಾರಿ ಭಕ್ತರಿಗಾಗಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷಣಕಾಲ ದರ್ಶಿಸುವೆವು ಎಂದು ಭಕ್ತರು ಆಸಕ್ತಿಯನ್ನು ಪ್ರದರ್ಶಿಸುವರು. ಭಕ್ತರ ಮನೋಭಾವಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ದರ್ಶನದ ವಿಧಿವಿಧಾನಗಳನ್ನು ಪ್ರಣಾಳಿಕಾಬದ್ಧವಾಗಿ ನಿರ್ವಹಿಸುವುದು. ಈ ನೇಪಥ್ಯದಲ್ಲಿ 2025ನೇ ಸಂವತ್ಸರಕ್ಕೆ ಸಂಬಂಧಿಸಿದ ಅಕ್ಟೋಬರ್ ತಿಂಗಳ ಆರ್ಜಿತ ಸೇವೆ, ದರ್ಶನ, ವಸತಿ, ಶ್ರೀವಾರಿ ಸೇವೆಗಳ ಕೋಟಾವನ್ನು ಜುಲೈ 19ನೇ ತಾರೀಕು ಬಿಡುಗಡೆಗೊಳಿಸಲಿದೆ. ಇದರ ಅಂಗವಾಗಿ ಜುಲೈ 19ನೇ ತಾರೀಕು 10 ಗಂಟೆಯಿಂದ 21ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೂ ಎಲೆಕ್ಟ್ರಾನಿಕ್ ಲಕ್ಕಿ ಡಿಪ್ ಮುಖಾಂತರ ಆರ್ಜಿತ ಸೇವೆಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನಮೂದಿಸಿಕೊಳ್ಳಬೇಕಾಗಿರುತ್ತದೆ. ಈ ಟಿಕೆಟ್ ಹೊಂದಿದವರು ಜುಲೈ 21ನೇ ತಾರೀಕಿನಿಂದ 23ನೇ ತಾರೀಕಿನ ಮಧ್ಯಾಹ್ನ 12 ಗಂಟೆಯೊಳಗೆ ನಗದು ಪಾವತಿ ಮಾಡಿ ಟೋಕನ್ ಅನ್ನು ಪಡೆಯಬಹುದಾಗಿದೆ. ಜುಲೈ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಉಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕಾರ ಸೇವೆ, ವಾರ್ಷಿಕ ಪುಷ್ಪಯಾಗ, ಆರ್ಜಿತ ಸೇವೆಯ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಿರುವರು. ಹಾಗೆಯೇ ಜುಲೈ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವೆಗಳು, ಅದರ ದರ್ಶನದ ಸ್ಲಾಟ್ಗೆ ಸಂಬಂಧಿಸಿದ ಕೋಟಾವನ್ನು ಬಿಡುಗಡೆ ಮಾಡುವರು. ಜುಲೈ 23ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಅಂಗ ಪ್ರದರ್ಶನ ಟಿಕೆಟ್ ಕೋಟಾ ಬಿಡುಗಡೆಗೊಳಿಸುವರು. ಜುಲೈ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನಕ್ಕೆ ಸಂಬಂಧಿಸಿದ ಕೋಟಾ ಬಿಡುಗಡೆಯಾಗಲಿದೆ. ಜುಲೈ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ವೃದ್ಧರಿಗೆ, ವಿಶೇಷ ಚೇತನರಿಗೆ, ದೀರ್ಘಕಾಲಿಕ ವ್ಯಾಧಿ ಇರುವವರಿಗೆ ಉಚಿತ ದರ್ಶನ ಟಿಕೆಟ್ ಕೋಟಾ ಆನ್ಲೈನ್ನಲ್ಲಿ ಬಿಡುಗಡೆಗೊಳಿಸುವರು. ಜುಲೈ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 300 ರೂಪಾಯಿ ಪ್ರತ್ಯೇಕ ಪ್ರವೇಶ ದರ್ಶನದ ಟಿಕೆಟ್ಗಳ ಕೋಟಾ ಬಿಡುಗಡೆ ಮಾಡುವರು. ಅದೇ ರೀತಿ ಜುಲೈ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಿರುಮಲ ತಿರುಪತಿಗೆ ಸಂಬಂಧಿಸಿದ ವಸತಿ ಕೊಠಡಿಗಳ ಕೋಟಾವನ್ನು ಆನ್ಲೈನ್ನಲ್ಲಿ ಬಿಡುಗಡೆಗೊಳಿಸುವರು. ಭಕ್ತರು ಟಿಟಿಡಿ ಅಧಿಕೃತ ವೆಬ್ಸೈಟ್ ttdevastanams.ap.gov.in ಸಂಪರ್ಕಿಸಿ ಆನ್ಲೈನ್ ಟಿಕೆಟ್ ಹೊಂದಿ ತಿರುಮಲ ಯಾತ್ರೆಗೆ ಬರಬೇಕಾಗಿ ಟಿಟಿಡಿ ವಿಜ್ಞಾಪಿಸಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಇಷ್ಟಾರ್ಥಗಳಾದ
ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಜನ್ಮದಿನ, ಇನ್ನೂ ಅನೇಕ ಶುಭ ಸಂದರ್ಭಗಳಲ್ಲಿ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಗೆ ಸೇರಿರುವ ಶ್ರೀ ತೀರ್ಥಗಿರಿ ಬೆಟ್ಟದಲ್ಲಿ ಶ್ರೀ ತೀರ್ಥಗಿರೀಶ್ವರ ಸ್ವಾಮಿಯವರ ಆಲಯದಲ್ಲಿ ಆಷಾಢ ಮಾಸದ ಶುಭ ದಿನದಂದು ರುದ್ರಾಭಿಷೇಕವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಮುಂಜಾನೆ ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ತೀರ್ಥಗಿರೀಶ್ವರ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಣ್ಣುಗಳ ಚೂರ್ಣ ಹಾಗೂ ವಿವಿಧ ಮಂಗಳ ದ್ರವ್ಯಗಳಿಂದ ಪೂರ್ಣಕಾಲದ ಅಭಿಷೇಕ ನೆರವೇರಿಸಿದರು. ನಂತರ ರುದ್ರಾಭಿಷೇಕವನ್ನು ಮಾಡಿದರು. ಹಾಗೆಯೇ ಉಪಾಲಯದಲ್ಲಿರುವ ಪಾರ್ವತಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ದೇವಾಲಯದಲ್ಲಿ ವಿವಿಧ ಪೂಜೆಗಳು, ಆರತಿ, ನೈವೇದ್ಯ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭವಾಗಿ ಭಕ್ತರ ಭಜನೆ, ಕೀರ್ತನೆಗಳು ಹಾಡಿ ನಂತರ ದೇವರ ದರ್ಶನ ಪಡೆದರು. ವೇದಾರಣ್ಯಂ ಬಳಿಯ ವೈಮೇಡು ಬಿದರಿಯಮ್ಮನ್ ದೇವಾಲಯದಲ್ಲಿ ಮಹಾ ಕುಂಭಾಭಿಷೇಕ ಮಹೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದಲ್ಲಿ ವಿಶ್ವೇಶ್ವರ ಪೂಜೆಯೊಂದಿಗೆ ವಿವಿಧ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ತರುವಾಯ ಶಿವಾಚಾರ್ಯರು ಪವಿತ್ರ ನೀರಿನ ಕಳಸಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ವಿಮಾನ ಕಳಸದ ಮೇಲೆ ಕುಂಭಾಭಿಷೇಕವನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ಕುಂಭಾಭಿಷೇಕ ಸಮಾರಂಭದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ದಿಂಡಿವನಂ ದ್ರೌಪದಿ ಅಮ್ಮನ ದೇವಸ್ಥಾನದಲ್ಲಿ ಅಗ್ನಿ ವಸಂತ ಪೆರುವಿಳ 15 ದಿನಗಳ ಕಾಲ ನಡೆಯಿತು. ಕಳೆದ ತಿಂಗಳು 30ರಂದು ದಿಂಡಿವನಂ ಬಳಿಯ ಅರುಲ್ಮಿಗು ದ್ರೌಪದಿ ಅಮ್ಮನ್ ದೇವಸ್ಥಾನದಲ್ಲಿ ಧ್ವಜಾರೋಹಣ ಸಮಾರಂಭದೊಂದಿಗೆ ಅಗ್ನಿ ವಸಂತ ಪೆರುವಿಳ ಪ್ರಾರಂಭವಾಯಿತು. 15ನೇ ದಿನದಂದು ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ದ್ರೌಪದಿ ಸಮೇತ ಧರ್ಮರಾಜಸ್ವಾಮಿಯವರ ಉತ್ಸವದ ನಂತರ ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಟ್ಟ ಪುಷ್ಪ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನಡೆಸಿದರು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಪಾವನರಾದರು. ಚೇಳೂರಿನಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಉಪಾಲಯದಲ್ಲಿ ನೆಲೆಸಿರುವ ಶ್ರೀ ನಗರೇಶ್ವರ ಸ್ವಾಮಿಗೆ ವೈಭವದಿಂದ ಪೂಜೆಗಳನ್ನು ನಿರ್ವಹಿಸಿದರು. ಈ ನಿಮಿತ್ತ ನಗರೇಶ್ವರ ಸ್ವಾಮಿಗೆ ಮೊದಲಿಗೆ ಫಲಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ಮಂಗಳ ದ್ರವ್ಯಾಭಿಷೇಕಗಳನ್ನು ಆಚರಿಸಿ ನಮಕ ಚಮಕ ಪಾರಾಯಣದೊಂದಿಗೆ ರುದ್ರಾಭಿಷೇಕವನ್ನು ಮಾಡಲಾಯಿತು. ಬಳಿಕ ದೇವರಿಗೆ ಅಲಂಕಾರ ಮಾಡುವ ಅನ್ನವನ್ನು ಮೆರವಣಿಗೆ ಮೂಲಕ ಆಲಯಕ್ಕೆ ಕರೆತರಲಾಯಿತು. ತದನಂತರ ಅನ್ನದಿಂದ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಧೂಪದೀಪ ನೈವೇದ್ಯಗಳೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಿದರು. ರಾಯಚೂರಿನ ಜವಾಹರ್ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವವು ವೈಭವದಿಂದ ನಡೆಯಿತು. ಬೆಳಗ್ಗೆ ಶ್ರೀ ಗುರುರಾಯರಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ನಂತರ ಬೆಳ್ಳಿ ರಥದಲ್ಲಿ ಶ್ರೀ ಪ್ರಹ್ಲಾದರಾಜರು ಹಾಗೂ ಶ್ರೀ ಜಯತೀರ್ಥರ ಭಾವಚಿತ್ರವನ್ನು ಆಸೀನಗೊಳಿಸಿ ಮಹಾರಥೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಪುನೀತರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಪಲಿಮಾರು ಮಠಕ್ಕೆ ಉಡುಪಿ ಪಲಿಮಾರು ಮಠದ ಹಿರಿಯ ಮತ್ತು ಕಿರಿಯ ಶ್ರೀಪಾದರು ಭೇಟಿ ನೀಡಿದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಉಡುಪಿಯ ಪಲಿಮಾರು ಮಠದ ಹಿರಿಯ ಮತ್ತು ಕಿರಿಯ ಶ್ರೀಪಾದರು ಭೇಟಿ ನೀಡಿದರು. ಭೇಟಿಯ ಸಂದರ್ಭದಲ್ಲಿ ಮಠದಲ್ಲಿ ತೊಟ್ಟಿಲು ಪೂಜೆಯನ್ನು ಸ್ವಾಮಿಗಳು ನೆರವೇರಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪಾವನರಾದರು. ರಾಯಚೂರಿನ ಗಾಜರಪೇಟೆಯಲ್ಲಿರುವ ಉತ್ತರಾದಿ ಮಠದಲ್ಲಿ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವವು ವೈಭವವಾಗಿ ನಡೆಯಿತು. ಬೆಳಗ್ಗೆ ಶ್ರೀ ಮುಖ್ಯ ಪ್ರಾಣ ದೇವರಿಗೆ ಹಾಗೂ ಶ್ರೀ ಜಯತೀರ್ಥರ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ನಂತರ ವಿವಿಧ ಹೂವುಗಳಿಂದ ಅಲಂಕರಿಸಿದ ರಥದಲ್ಲಿ ಶ್ರೀ ಜಯತೀರ್ಥರ ಭಾವಚಿತ್ರವನ್ನು ಆಸೀನಗೊಳಿಸಿ ಮಹಾರಥೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಮೈಸೂರಿನ ಸುವರ್ಣ ನಗರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಷಾಢ ಮಾಸದ ನಿಮಿತ್ತ ದೇವಿಗೆ ವಿಶೇಷ ಪೂಜೆಗಳು, ದೀಪಾರಾಧನೆ ನೆರವೇರಿತು. ಈ ನಿಮಿತ್ತ ದೇವಾಲಯವನ್ನು ತಳಿರು ತೋರಣ ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಮೊದಲಿಗೆ ದೇವಾಲಯದ ಆವರಣದಲ್ಲಿ ದೀಪವನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಲಾಯಿತು. ತರುವಾಯ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ವಿವಿಧ ಆರತಿಗಳೊಂದಿಗೆ ಮಹಾಪೂಜೆಯನ್ನು ಮಾಡಲಾಯಿತು. ನಂತರ ಗರ್ಭಾಲಯದಲ್ಲಿರುವ ದೇವಿಯನ್ನು ನೂತನ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಿ ತದನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಬೆಂಗಳೂರು ಆನೇಕಲ್ ತಾಲೂಕು ದೊಮ್ಮಸಂದ್ರದ ಬಳಿ ಇರುವ ಶ್ರೀ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಸ್ವಾಮಿಗೆ ಭಸ್ಮಾರ್ಚನೆ ಮತ್ತು ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ನಂತರ ಮಹಾಮಂಗಳಾರತಿಯನ್ನು ಬೆಳಗಿದರು. ತದನಂತರ ತೀರ್ಥ ಪ್ರಸಾದ ವಿನಿಯೋಗ ಮಾಡಿದರು. ಭಕ್ತರು ಶ್ರೀ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ಬಳಿ ಇರುವ ಜೇನುಗವಿ ಶ್ರೀ ನಂಜುಂಡಪ್ಪನವರ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಸಪ್ತಶತಿ, ಸಹಸ್ರಕಂಠ ಪಾರಾಯಣ ಹಾಗೂ ದುರ್ಗಾ ದೀಪ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ಆಶ್ರಮದ ಆವರಣದಲ್ಲಿ ದುರ್ಗಾದೇವಿಯ ಮೂರ್ತಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಬಳಿಕ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಮಾತೆಯರಿಂದ ಶ್ರೀ ದುರ್ಗಾ ಸಪ್ತಶತಿ ಸಹಸ್ರಕಂಠ ಪಾರಾಯಣವು ನೆರವೇರಿತು. ತದನಂತರ ದುರ್ಗಾದೀಪ ನಮಸ್ಕಾರ ಪೂಜೆ ಹಾಗೂ ವಿಶೇಷವಾಗಿ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ಸಾವಿರಾರು ಭಕ್ತಾದಿಗಳು ವಿಶೇಷ ಪಾರಾಯಣ ಯಜ್ಞ ಪೂಜೆಯನ್ನು ಕಣ್ತುಂಬಿಕೊಂಡು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ.
ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀ ಕೃಷ್ಣ ರೇವಣ್ಕರ್ ಉಡುಪಿ ಇವರಿಂದ ವೇಣುವಾದನ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿವೇಕ್ ಸದಾಶಿವಂ ರವರು ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಾಧು ಸಾಧು ವಿಖ್ಯಾತ ಸಾಮಜವರ ಗಮನ ಸಾಧು ಸಾರ ಸಾಧ್ಯ ಬಾಲಕಾಲೀತ ವಿಖ್ಯಾತ ಸಾಮಜವರ ಗಮನ ಸಾಧು ಸಾರ ಸಾಧ್ಯ ಬಾಲಕಾಲೀತ ವಿಖ್ಯಾತ ಸಾಮಜವರ ಗಮನ ಸಾಧು ಸಾರ ಸಾಧ್ಯ ಬಾಲಕಾಲೀತ ವಿಖ್ಯಾತ ಸಾಮಜವರ ಗಮನ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh